ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ನನ್ನ ಡೈಲಿ ಬ್ಲಾಗಲ್ಲಿ ನಾನು ಏನು ಮಾಡ್ತೀನಿ ಅಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿ. ಟೈಮ್ ಇವಾಗ ಆಲ್ರೆಡಿ 10 ಗಂಟೆ ಆಗಿದೆ ನೈಟು. ಡಿನ್ನರ್ಗೆ ನಾನು ಎಗ್ ಮಸಾಲ ಮಾಡಿಕೊಂಡು ಜೊತೆಗೆ ಎಗ್ ಮಸಾಲಾಗೆ ಬಿಸಿ ಬಿಸಿಯಾದ ಮುದ್ದೆ, ರಾಗಿ ಮುದ್ದೆ, ಆಮೇಲೆ ಅನ್ನ ಇಟ್ಕೊಂಡು ತಿನ್ನೋಣ ಅಂತಿದ್ದೀನಿ. ಸದ್ಯಕ್ಕೆ ಇಲ್ಲಿ ನೋಡಿ, ಮೊಟ್ಟೆ ಈಗಲಷ್ಟೇ 4 ಮೊಟ್ಟೆಯನ್ನು ಬೇಯಿಸ್ಕೊಂಡಿದ್ದೀನಿ. 3 ಮೊಟ್ಟೆ ಸುಲಿದಿದ್ದೀನಿ. ಇವಾಗ ಇನ್ನೊಂದು ಮೊಟ್ಟೆ ಸುಲಿಯೋ ಕೆಲಸ ಮಾಡ್ತೀನಿ. ಗೈಸ್, ಎಗ್ ಮಸಾಲಾಗೆ ಬೇಕಾಗಿರೋ 4 ಮೊಟ್ಟೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಬೇಕಾಗಿರೋ ಟೊಮೆಟೊ ಆಗಿರ್ಬೋದು, ಆಮೇಲೆ 1-2 ಈರುಳ್ಳಿ ಹಚ್ಕೊಳ್ತೀನಿ. ಇವಾಗ 1-2 ಹಸಿಮೆಣ್ಸಿನ್ಕಾಯಿ, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇನ್ನು ಮಿಕ್ಕಿದ್ದು ಮಸಾಲೆ ಐಟಮ್ ಎಲ್ಲ ಇಲ್ಲಿದೆ ನೋಡಿ. ಇಲ್ಲಿ ಗರಂ ಮಸಾಲ ಇದೆ ಸ್ವಲ್ಪ, ಜೊತೆಗೆ 2 ಎಗ್ ಮಸಾಲ ಪ್ಯಾಕೆಟು ಕೂಡ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ತಕ್ಷಣ ರೆಡಿ ಮಾಡ್ಕೊಂಬಿಡ್ತೀನಿ. ನೋಡಿ ಇವಾಗೆಲ್ಲ ರೆಡಿಯಾಗಿದೆ. ಇವಾಗ ಎಗ್ ಮಸಾಲ ಮಾಡೋದಕ್ಕೆ ತವಾಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಎಗ್ ಮಸಾಲ ಮಾಡೋದಕ್ಕೆ ಇವಾಗಷ್ಟೇ ಎಲ್ಲ ಹಚ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಸೊ ಎಣ್ಣೆ ಕಾದ್ಮೇಲೆ ನಾವು ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ. ಸೊ ಸಾಸಿವೆ ಹಾಕೊಂಡಾಯ್ತು, ಸ್ವಲ್ಪ ಕರಿಬೇವು ಹಾಕೊಳ್ತಿದ್ದೀನಿ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ನೋಡಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡಿ. ಈರುಳ್ಳಿ ಮತ್ತು ಟೊಮೆಟೊ ನಾವು ತುಂಬ ಚಿಕ್ಕದಾಗಿ ಹಚ್ಕೋಬೇಕು, ಆವಾಗಲೇ ಅದು ಎಗ್ ಮಸಾಲ ನೀಟಾಗಿ ಬರುತ್ತೆ. ನಾವು ದೊಡ್ಡ ಸೈಜ್ ಹಚ್ಕೊಂಡ್ರೆ ಅದು ಚೆನ್ನಾಗಿ ಬರಲ್ಲ ನೋಡಿ. ಅದು ಸ್ವಲ್ಪ ಕಳಿಸ್ತಾ ಇದ್ದರೆ ಸೀದೋಗಲ್ಲ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು. ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಟೊಮೆಟೊನೂ ಚೆನ್ನಾಗಿ ಫ್ರೈ ಮಾಡಬೇಕು ನಾವು. ಇವಾಗ ಸ್ವಲ್ಪ ಹಾಗೆ ನಾವು ಅರಿಶಿನ ಕೂಡ ಹಾಕೊಂಡ್ಬಿಡೋಣ ನೋಡಿ. ಟೊಮೆಟೊ ಫ್ರೈ ಆಗ್ತಾ ಇದೆ, ಬಟ್ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ. ಇವಾಗ ಟೊಮೆಟೊ ಚೆನ್ನಾಗಿ ಫ್ರೈ ಆಯಿತು. ಇವಾಗ ನಾನು 2 ಪ್ಯಾಕೆಟ್ ಎಗ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. 2 ಪ್ಯಾಕೆಟ್ ಫುಲ್ ಎಗ್ ಮಸಾಲ ಹಾಕೊಂಡಾದ್ಮೇಲೆ ಸ್ವಲ್ಪ ನಾನು ಗರಂ ಮಸಾಲ ಪ್ಯಾಕೆಟು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಲೈಟಾಗಿ ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡೆ, ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ನಾವೊಂದು 2 ಗ್ಲಾಸ್ ಫುಲ್ಲು ದೊಡ್ಡ ಗ್ಲಾಸಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎರಡು ಗ್ಲಾಸ್ ನೀರು ಹಾಕ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪೌಡ್ರ್ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡ್ರು ಕೂಡ ಹಾಕ್ಕೊಳ್ತೀನಿ, ಯಾಕಂದರೆ ಸ್ವಲ್ಪ ಖಾರ ಇರಬೇಕಾಗುತ್ತೆ ನಮಗೆ, ಅದಕ್ಕೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡ್ರು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದ್ದಾದ್ಮೇಲೆ ಬೇಯಿಸಿರೋ ಮೊಟ್ಟೆನ ಹಾಕಿಟ್ಬಿಟ್ಟು ಅದನ್ನು ಕೂಡ ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿಸ್ತೀನಿ. ಆಮೇಲೆ ಒಂದು 5 ನಿಮಿಷ ಆದಮೇಲೆ ಕುದ್ದಾದ್ಮೇಲೆ ನಮಗೆ ಬಿಸಿ ಬಿಸಿಯಾದ ಎಗ್ ಮಸಾಲ ರೆಡಿಯಾಗಿರುತ್ತೆ. ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಬೇಯಿಸಿರೋ ಮೊಟ್ಟೆ ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಮೊಟ್ಟೆ ಹಾಕಾದ್ಮೇಲೆ ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದ್ರೆ ಗಟ್ಟಿ ಆಗುತ್ತೆ. ಆವಾಗ ನಮಗೆ ಇದು ದೋಸೆಗೆ ಅಥವಾ ಚಪಾತಿಗೆ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ಮುದ್ದೆಗಂತೂ ಬೊಂಬಾಟ್ ಕಾಂಬಿನೇಷನ್ ಅಂತ ಹೇಳಬೇಕು. ನೋಡಿ, ಎಗ್ ಮಸಾಲ ಚೆನ್ನಾಗಿ ಕುದ್ದಿದೆ, ರೆಡಿ ಆಯಿತು. ಇದಕ್ಕೆ ಸ್ವಲ್ಪ
ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ಎಗ್ ಮಸಾಲ ರೆಡಿಯಾಗಿದೆ. ನೆಕ್ಸ್ಟು ನಾವೀಗ ಬಿಸಿ ಬಿಸಿಯಾದ ರಾಗಿ ಮುದ್ದೆ ಮಾಡಿಕೊಂಡು ಎಲ್ಲ ಒಟ್ಟಾಗಿ ಕೂತ್ಕೊಂಡು ತಿಂತೀನಿ ಈಗ. ಗೈಸ್ ಇವಾಗ ಬಿಸಿ ಬಿಸಿಯಾದ ರಾಗಿ ಮುದ್ದೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಎಗ್ ಮಸಾಲ ಕೂಡ ರೆಡಿಯಾಗಿದೆ, ಜೊತೆಗೆ ಬಿಸಿಯಾಗಿ ಅನ್ನ ಕೂಡ ಇಟ್ಟಿದ್ದೀನಿ. ಇವಾಗ ನಾನು ಇದನ್ನೆಲ್ಲ ತಿಂದ್ಬಿಟ್ಟು ಮತ್ತೆ ನಿಮ್ಮನ್ನು ಸಿಗ್ತೀನಿ, ಓಕೆನಾ? ಗೈಸ್ ಈಗಷ್ಟೇ ಹೊಟ್ಟೆ ತುಂಬ ಊಟ ಆಯಿತು. ಟೈಮು ಕೂಡ 11 ಗಂಟೆ ಆಯಿತು. ಇವಾಗ ಮಲ್ಕೊಳ್ಳೋ ಸಮಯ. ಮತ್ತೆ ನಾಳೆ ಮಾರ್ನಿಂಗ್ ನಿಮ್ಮನ್ನು ಕ್ಯಾಚ್ ಮಾಡ್ತೀನಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. 8 hours later. ಗೈಸ್ ನಮಸ್ಕಾರ, ಶುಭೋದಯ, ಗುಡ್ ಮಾರ್ನಿಂಗ್. ಟೈಮ್ 9 ಗಂಟೆ ಆಗಿಬಿಟ್ಟಿದೆ. ಇವಾಗೆದ್ದೆ. ಲೇಟ್ ಆಗೋಯ್ತು, ಬಟ್ ಇವತ್ತೇನು ಆಫೀಸ್ ಇಲ್ಲ, ಪರವಾಗಿಲ್ಲ. ಟ್ಯೂಸ್ಡೇ ನನ್ನ ವೀಕ್ ಆಫ್ ಇರುತ್ತೆ, ಸೊ ವರಿ ಮಾಡ್ಕೋಬೇಕಾಗಿಲ್ಲ. ಬಟ್ ಇವತ್ತು ಏನು ಮಾಡೋದು ಏನು ಪ್ಲ್ಯಾನೋ ಇನ್ನೂ ಗೊತ್ತಿಲ್ಲ. ಮೊದಲನೇದಾಗಿ ನಾನು ಹೋಗಿ ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗ್ತೀನಿ. ಆಮೇಲೆ ಏನು ಮಾಡೋದು ಅಂತ ಡಿಸೈಡ್ ಮಾಡೋಣ. ಗೈಸ್ ನನ್ನ ಎಲೆಕ್ಟ್ರಿಕ್ ಗಾಡಿ ಚಾರ್ಜಿಂಗ್ ಬೇರೆ ಇಲ್ಲ, ಚಾರ್ಜಿಂಗ್ ಕಡಿಮೆ ಇದೆ. ಇವಾಗ ಇದನ್ನು ಚಾರ್ಜಿಂಗ್ ಹಾಕಬೇಕು. ನೋಡಿ ಇಲ್ಲಿದೆ ಚಾರ್ಜರು. ಈ ಗಾಡಿ ಫುಲ್ ಚಾರ್ಜ್ ಆಗೋಕ್ಕೆ ನಮ್ಗೆ ಅಟ್ಲೀಸ್ಟು 6.5 to 7 hours ತಗೊಳುತ್ತೆ. ಬಟ್ ನನಗೆ ಇವಾಗ ಫುಲ್ ಚಾರ್ಜ್ ಏನು ಆಗಬೇಕಾಗಿಲ್ಲ. ಒಂದು ಅಟ್ಲೀಸ್ಟ್ 50 ಕಿಲೋಮೀಟರ್ ಆದರೆ ಸಾಕು. ಸದ್ಯಕ್ಕೆ ಚಾರ್ಜ್ ಇರೋದು ಒಂದು 25% ಏನೋ ಇದೆ. 25 to 30 ಕಿಲೋಮೀಟರ್ಸ್ ಹೋಗುತ್ತೆ. ಇನ್ನೊಂದು 1 hour ಹಾಕಿದ್ರೆ ಸಾಕು, ಚಾರ್ಜ್ ಕಂಪ್ಲೀಟ್ ಆಗುತ್ತೆ. ನೋಡಿ ಇಲ್ಲಿ ಸಾಕೆಟ್ ಇದೆ. ಈ ಸಾಕೆಟಲ್ಲಿ ಟೈಟಾಗಿ ಹಿಂಗೆ ಪ್ರೆಸ್ ಮಾಡಬೇಕು. ನೆಕ್ಸ್ಟು ಈ ಪ್ಲಗ್ ತಗೊಂಡು ನೋಡಿ, ಇದು ವಯರ್ ತುಂಬಾ ಉದ್ದ ಇರುತ್ತೆ, ಏನು ವರಿ ಮಾಡ್ಕೋಬೇಕಾಗಿಲ್ಲ. ಈ ವಯರ್ನ ಡೈರೆಕ್ಟಾಗಿ ಇಲ್ಲಿಂದ ಹಂಗೆ ತಗೊಂಡು ಇಲ್ಲಿ ಕಿಟಕಿ ಒಳಗಡೆ ಹಾಕ್ಕೊಂಡು ನೋಡಿ ಇಲ್ಲಿ ಜಂಕ್ಷನ್ ಬಾಕ್ಸ್ ಇದೆ. ಇಲ್ಲಿ ಜಂಕ್ಷನ್ ಬಾಕ್ಸ್ಗೆ ಹಾಕ್ಕೊಂಡು ಪ್ಲಗ್ ಆನ್ ಮಾಡಿದ್ರೆ ಗಾಡಿ ಚಾರ್ಜ್ ಆಗುತ್ತೆ. ನೋಡಿ ಗಾಡಿ ಚಾರ್ಜ್ ಆಗ್ತದೆ. ಗೈಸ್ ಬಿಸಿ ಬಿಸಿಯಾದ ಕಾಫಿ ರೆಡಿ ಮಾಡಿದ್ದೀನಿ ನೋಡಿ. ಸ್ವಲ್ಪ ಬಿಸ್ಕೆಟು ಕೂಡ ಇದೆ. ಸೊ ಕಾಫಿ ಕುಡಿದು ಹಂಗೆ ಜೊತೆಗೆ ಬಿಸ್ಕೆಟು ತಿಂತೀನಿ ಇವಾಗ. ಗೈಸ್ ಬ್ರೇಕ್ಫಾಸ್ಟು ಚಪಾತಿ ಮಾಡೋದಕ್ಕೆ ಚಪಾತಿ ಲಟ್ಸಿಟ್ಕೊಂಡಿದ್ದೀನಿ ನೋಡಿ. ಇವಾಗ ಹೆಂಚಿಟ್ಟಿದ್ದೀನಿ. ಚಪಾತಿ ಸುಟ್ಬಿಟ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ. A few moments later. ಗೈಸ್ ನೋಡಿ ಬಿಸಿ ಬಿಸಿಯಾದ ಚಪಾತಿ ರೆಡಿ ಆಯಿತು, ಜೊತೆಗೆ ಎಗ್ ಮಸಾಲ ಬೇರೆ ಇತ್ತು. ಸೊ ಚಪಾತಿ ಎಗ್ ಮಸಾಲ ಕಾಂಬಿನೇಷನಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಗೈಸ್ ಬ್ರೇಕ್ಫಾಸ್ಟ್ ಆಯಿತು, ನಾನು ಕೂಡ ರೆಡಿ ಆಗಿದ್ದೀನಿ ನೋಡಿ. ಇವಾಗ ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ. ಏನು ಕೆಲಸ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಲವ್ ಯು ಆಲ್.